Good morning, students. Welcome to the Aryabhatta PU Science College. Now, we switch on to the next chapter, alternating current. Alternating current ಇದರ ಬಗ್ಗೆ ನೆಕ್ಸ್ಟ್ ಮಾಡೋದು. ಹೋದ ಚಾಪ್ಟರ್ನಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಮಾಡ್ತಿದ್ವಿ. ಅದೇ ಪ್ರೋಸೆಸ್ಸಲ್ಲಿ ಈಗ ಆಲ್ಟರ್ನೇಟಿಂಗ್ ಕರೆಂಟ್. ವಾಟ್ ಈಸ್ ಆಲ್ಟರ್ನೇಟಿಂಗ್ ಕರೆಂಟ್, ವಾಟ್ ಈಸ್ ಡೈರೆಕ್ಟ್ ಕರೆಂಟ್ ನಾವು ಹೋದ ಪೀರಿಯಡೆಲ್ಲ ತಿಳ್ಕೊಂಡಿದ್ವಿ. ಆಲ್ಟರ್ನೇಟಿಂಗ್ ಕರೆಂಟ್ ಅಂದರೆ ವಾಟ್ ಈಸ್ ಆಲ್ಟರ್ನೇಟಿಂಗ್ ಕರೆಂಟ್? When current flows through the circuit and comes back to its original position again and again is called alternating current. Alternating current ಅಂದರೆ ಒಂದು ಸರಿ ಇದು ಪ್ಲಸ್ ಆಗಿರುತ್ತೆ, ಒಂದು ಸರಿ ಮೈನಸ್ ಆಗಿರುತ್ತೆ. ಈಗ ಇಲ್ಲಿಂದ ಕರೆಂಟ್ ಇಲ್ಲಿಗೆ ಹೋಗುತ್ತೆ, ಇಲ್ಲಿಗೆ ಬಂದು ಇಲ್ಲಿ ಸೇರ್ಕೊಳ್ಳುತ್ತೆ ಒರಿಜಿನಲ್ ಪೊಸಿಷನ್ಗೆ, ಮತ್ತು ಇದು ಪ್ಲಸ್ ಆಗ್ಬಿಡುತ್ತೆ, ಅವಾಗ ಇದು ಮೈನಸ್ ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಸೈಕಲಲ್ಲಿ ಇಲ್ಲಿಂದ ವಾಪಸ್ ಹೋಗಿ ಮತ್ತು ಇಲ್ಲಿಗೆ ಬರುತ್ತೆ, ಮತ್ತು ಅವಾಗ ಫಸ್ಟ್ ಸೈಕಲ್ ಥರನೇ ಇಲ್ಲಿ ಪ್ಲಸ್ ಆಗುತ್ತೆ, ಇಲ್ಲಿ ಮೈನಸ್ ಆಗುತ್ತೆ. ಸೊ ಇನ್ ಈಚ್ ಆ್ಯಂಡ್ ಎವ್ರಿ ಸೈಕಲ್ ಹೌ ದ ಕರೆಂಟ್ ಚೇಂಜಸ್ ಇಟ್ಸ್ ಡೈರೆಕ್ಷನ್, ಅದು ಆಲ್ಟರ್ನೇಟಿಂಗ್ ಕರೆಂಟ್. ಇನ್ ಆಲ್ಟರ್ನೇಟಿಂಗ್ ಕರೆಂಟ್ ಈಚ್ ಆ್ಯಂಡ್ ಎವ್ರಿ ಸೆಕೆಂಡ್ ಈಸ್ ಇನ್ ಈಚ್ ಆ್ಯಂಡ್ ಎವ್ರಿ ಸೈಕಲ್ ಇಟ್ಸ್ ಡೈರೆಕ್ಷನ್ ಚೇಂಜಸ್, ಡೈರೆಕ್ಷನ್ ಆಫ್ ದ ಕರೆಂಟ್ ಚೇಂಜಸ್. ಸೊ ದಟ್ ಈಸ್ ಆಲ್ಟರ್ನೇಟಿಂಗ್ ಕರೆಂಟ್. ಡೈರೆಕ್ಟ್ ಕರೆಂಟ್ ಅಂದ್ರೇನು? ಇಟ್ ಈಸ್ ಯೂನಿ ಡೈರೆಕ್ಷನ್. ಇದು ಪ್ಲಸ್ ಇರುತ್ತೆ, ಮೈನಸ್ ಇರುತ್ತೆ, ಒಂದೇ ಸರಿ ಅದು ಬರೀ ಪ್ಲಸ್ ಮೈನಸ್, ಅದು ಡೈರೆಕ್ಷನ್ ಚೇಂಜ್ ಆಗೋಲ್ಲ, ಒಂದೇ ಡೈರೆಕ್ಷನಲ್ಲಿ ಹೋಗ್ತಾ ಇರುತ್ತೆ. ಆಲ್ಟರ್ನೇಟಿಂಗ್ ಕರೆಂಟ್ ಅಂದರೆ ಏನು? ಒಂದು ಸರಿ ಇದು ಪ್ಲಸ್ ಆಗುತ್ತೆ, ಒಂದು ಸರಿ ಮೈನಸ್ ಆಗುತ್ತೆ, ಇಲ್ಲಿಂದ ಕರೆಂಟ್ ಇಲ್ಲಿಗೆ ಬರುತ್ತೆ, ಆಮೇಲೆ ನೆಕ್ಸ್ಟ್ ಸೆಕೆಂಡ್ ಸೈಕಲಲ್ಲಿ ಇದು ಪ್ಲಸ್ ಆಗುತ್ತೆ, ಇದು ಮೈನಸ್ ಆಗುತ್ತೆ, ಅವು ಇಲ್ಲಿಂದ ಕರೆಂಟ್ ಇಲ್ಲಿ ಬಂದಿರುತ್ತೆ, ಹೋದ ಕರೆಂಟೇ ಮತ್ತು ವಾಪಸ್ ಬರುತ್ತೆ. ಹೀಗೆ ಅವಾಗ ಅದು ಆಲ್ಟರ್ನೇಟಿಂಗ್ ಕರೆಂಟ್. ನೋಡ್ರಿ, ಇದು ಇಲ್ಲಿ ಪ್ಲಸ್ ಇರುತ್ತೆ, ಪ್ಲಸ್ಸಿಂದ ಒಂದು ಸೈಕಲ್ ಇಲ್ಲಿ ಬಂತು, ಇಲ್ಲಿಂದ ಕರೆಂಟ್ ಇಲ್ಲಿಗೆ ಬಂತು. ನೆಕ್ಸ್ಟ್ ಸೆಕೆಂಡ್ ಸೈಕಲಲ್ಲಿ ಇದು ಪ್ಲಸ್ ಆಗುತ್ತೆ, ಇದು ಮೈನಸ್ ಆಗುತ್ತೆ, ಇಲ್ಲಿಂದ ಕರೆಂಟ್ ವಾಪಸ್ ಇಲ್ಲಿ ಬಂತು. ನೆಕ್ಸ್ಟ್ ಅದೇ ರೀತಿ ಇದು ಪ್ಲಸ್, ಅದು ಥರ್ಡ್ ಸೈಕಲಲ್ಲಿ ಇಲ್ಲಿಂದ ಹೋಗುತ್ತೆ, ಇಲ್ಲಿಗೆ ಬರುತ್ತೆ, ಅದು ಇಲ್ಲಿಂದ ಇಲ್ಲಿಗೆ. ನೆಕ್ಸ್ಟ್ ಸೈಕಲಲ್ಲಿ ಇಲ್ಲಿಂದ ಹೀಗೆ ಆಗ್ತಾ ಹೋಗ್ತಾಯಿರುತ್ತೆ. ನಾವು ಇದಕ್ಕೆ ಸೈನ್ ವೇವ್ಸ್ ಅಂತ ಕರಿತೀವಿ, ಆಯಿತಾ? ಸೊ ಆಲ್ಟರ್ನೇಟಿಂಗ್ ಕರೆಂಟ್, ವೆನ್ ಕರೆಂಟ್ ಫ್ಲೋಸ್ ಥ್ರೂ ದ ಸರ್ಕ್ಯೂಟ್ and comes back to its original position again and again is called alternating current. It happens in every cycle. ಪ್ರತಿ ಸೈಕಲಲ್ಲೂ ಇದು ಹೋಗುತ್ತೆ. ಇಲ್ಲಿಂದ ಇಲ್ಲಿ ಬರ್ತಿದ್ದಂಗೆ ಹಾಫ್ ಸೈಕಲು, ಇಲ್ಲಿಂದ ಬರ್ತಿದ್ದಂಗೆ ಇನ್ನೊಂದು ಹಾಫು, ಅಂದರೆ ಫುಲ್ ಸೈಕಲ್. ಒಂದು ಫುಲ್ ಸೈಕಲಲ್ಲಿ ಎರಡು ಒಂದು ಸರಿ ಹಿಂಗೆ ಹೋಗಿ ಮತ್ತು ವಾಪಸ್ ಬರುತ್ತೆ, ಅದು ಒಂದು ಸೈಕಲ್, ಗೊತ್ತಾಯ್ತಾ? ಇನ್ ಎವ್ರಿ ಸೈಕಲ್ ಇಟ್ಸ್ ಡೈರೆಕ್ಷನ್ ಚೇಂಜಸ್. ಇನ್ ಆಲ್ಟರ್ನೇಟಿಂಗ್ ಕರೆಂಟ್ ದ ಪೊಲಾರಿಟಿ ಚೇಂಜಸ್. ದಟ್ ಈಸ್ ಇನ್ ಆಲ್ಟರ್ನೇಟಿಂಗ್ ಕರೆಂಟ್ ಡೈರೆಕ್ಷನ್ ಈಸ್ ಚೇಂಜಸ್ ಇನ್ ಎವ್ರಿ ಸೈಕಲ್. ಇದು ಡೈರೆಕ್ಷನ್ಸ್ ಚೇಂಜ್ ಆಗ್ತಿರುತ್ತೆ. ಅದೇ ಡಿ ಸಿ ಕರೆಂಟ್ ಅನ್ನಂಗಲ್ಲ, ಇಲ್ಲಿಂದ ಪ್ಲಸ್ಸು ಒಂದು ಮೈನಸ್ಸು ಬ್ಯಾಟ್ರೀಸ್ ಎಲ್ಲ ಕನೆಕ್ಟ್ ಮಾಡಿದ್ರೆ ಅದು ಕರೆಕ್ಟಾಗಿ ಒಂದೇ ಡೈರೆಕ್ಷನಲ್ಲೇ ಇರುತ್ತೆ, ಡೈರೆಕ್ಷನ್ ಚೇಂಜ್ ಆಗೋಲ್ಲ. ಈ ಆಲ್ಟರ್ನೇಟಿಂಗ್ ಕರೆಂಟು ಸಾಮಾನ್ಯವಾಗಿ ಈ ಮನೆಯಲ್ಲೆಲ್ಲ ಯಾವಾಗಲೂ ಅಷ್ಟೇ, ಈ ದೊಡ್ಡ ಲೈಟ್ ಕಂಬದಲ್ಲೆಲ್ಲ ಬರುತ್ತಲ್ಲ ಕರೆಂಟು, ಅವೆಲ್ಲವೂ ಸಹ ಈ ಆಲ್ಟರ್ನೇಟಿಂಗ್ ಕರೆಂಟ್. ನೋಡ್ರಿ, ಇದು ಸೈನ್ ವೇವ್ಸ್ ಇರುತ್ತೆ. ಈ ನಾವು ಇದ್ರದ್ದು ವೋಲ್ಟೇಜ್, ಇದರಿಂದ ಕರೆಂಟ್ ಇಲ್ಲಿಂದ ಬಂದು ಮತ್ತು ವಾಪಸ್ ಹೋಯಿತು ಅಂದರೆ ಏನು? ಇದು ವೋಲ್ಟೇಜು ಅಷ್ಟೇ, ಕರೆಂಟ್ ಅಷ್ಟೇ. ಕರೆಂಟ್ ಇಲ್ಲಿಂದ ಇಲ್ಲಿಗೆ ಬಂತು ಮತ್ತು ವಾಪಸ್ ಹೋಯಿತು. ಅದೇ ರೀತಿ ವೋಲ್ಟೇಜ್, ಇಲ್ಲಿಂದ ಇಲ್ಲಿರೋ ವೋಲ್ಟೇಜು ಅದರದ್ದು ಡೈರೆಕ್ಷನ್ನು ಸಹ ಚೇಂಜ್ ಆಗ್ತಿರುತ್ತೆ, ಗೊತ್ತಾಯ್ತಾ? ಅದಕ್ಕೆ ನೋಡಿ, ಇಲ್ಲೇ ಇದು ಫಸ್ಟ್ ಸೈಕಲು, ಇದು ಸೆಕೆಂಡ್ ಸೈಕಲು, ಇದು ಟೋಟಲ್ ಆಗಿ ಇದಕ್ಕೆ ವೇವ್ ಫಾರಮ್ ಆಫ್ ಎ ಸಿಯಿಂದ ವೇವ್ ಫಾರಮ್, ಇದು ಗೊತ್ತಾಯಿತು? ಸೈನ್ ವೇವ್ಸ್. ಇಟ್ ಈಸ್ ಇನ್ ದ ಟೈಮ್, ಇದು ವರ್ಸಸ್ ಟೈಮ್, ಇದು ಗೊತ್ತಾಯ್ತಾ? ಇದು ಇಲ್ಲಿಂದ ವೋಲ್ಟೇಜ್ ಇದು, ಇಲ್ಲಿಂದ ಟೈಮ್ ಟಿ ಇದು ಆಗಿದೆ. ಸೊ ದಟ್ ಈಸ್ ಕರೆಕ್ಟ್. ರೈಟ್ ಎನಿ ಟೂ ಅಡ್ವಾಂಟೇಜಸ್ ಆಫ್ ಎ ಸಿ. ಈ ಆಲ್ಟರ್ನೇಟ್ ಕರೆಂಟಿಂದ ಏನು ಅಡ್ವಾಂಟೇಜಸ್ ಅಂದರೆ, ಎಲೆಕ್ಟ್ರಿಕಲ್ ಎನರ್ಜಿ ಕ್ಯಾನ್ ಬಿ ಟ್ರಾನ್ಸ್ಮಿಟೆಡ್ ಈಸಿಲಿ ಲಾಂಗ್ ಡಿಸ್ಟೆನ್ಸ್ ಎಕನಾಮಿಕಲಿ. ತುಂಬ ಲಾಂಗ್ ಡಿಸ್ಟೆನ್ಸ್, ಜೋಗ್ ಫಾಲ್ಸಲ್ಲಿ ಕರೆಂಟನ್ನು ಮಾಡೋದು ಯಾವಾಗಲೂ ಇದು ಆಲ್ಟರ್ನೇಟಿಂಗ್ ಕರೆಂಟ್, ಅಲ್ಲಿಂದ ಇಡೀ ಕರ್ನಾಟಕಕ್ಕೆಲ್ಲ ಸಪ್ಲೈ ಆಗುತ್ತೆ. ಸೊ ಅಂದರೆ ಏನು? ಅದು ಆಲ್ಟರ್ನೇಟಿಂಗ್ ಕರೆಂಟ್. ಈ ಒಂದು ಆಲ್ಟರ್ನೇಟಿಂಗ್ ಕರೆಂಟ್ ಏನಾಗುತ್ತೆ ಅಂದರೆ ಪ್ರೊಡ್ಯೂಸ್ ಮಾಡೋದ್ರಿಂದ ಎಕನಾಮಿಕಲಿ ಅದು ನಮಗೆ ತುಂಬ ಎನರ್ಜಿ ಲಾಸ್ ಆಗೋದು ಕಡಿಮೆ ಆಗುತ್ತೆ ಎಕನಾಮಿಕಲಿ. ಇದು ಈಸಿ. ಎಲೆಕ್ಟ್ರಿಕಲ್ ಎನರ್ಜಿ ಕ್ಯಾನ್ ಬಿ ಟ್ರಾನ್ಸ್ಮಿಟೆಡ್ ಈಸಿಲಿ ಲಾಂಗ್ ಡಿಸ್ಟೆನ್ಸ್ ಎಕನಾಮಿಕಲಿ. ಎ ಸಿ ಕ್ಯಾನ್ ಬಿ ಸ್ಟೆಪ್ಡ್ ಅಪ್ ಆರ್ ಸ್ಟೆಪ್ಡ್ ಡೌನ್ ಈಸಿಲಿ ಆ್ಯಂಡ್ ಎಫೆಕ್ಟಿವ್ಲಿ. ಈ ಎ ಸಿ ಕರೆಂಟನ್ನು ನಾವು ಸ್ಟೆಪ್ ಅಪ್ ಬಂದರೆ ವೋಲ್ಟೇಜನ್ನು ಜಾಸ್ತಿ ಮಾಡ್ಬೋದು, ವೋಲ್ಟೇಜನ್ನು ಕಡಿಮೆ ಮಾಡ್ಬೋದು ಈಸಿಯಾಗಿ. ಸೊ ದಿಸ್ ಈಸ್ ದ ಎ ಸಿ, ದಟ್ ಇಸ್ ಸ್ಟೆಪ್ಡ್. ಸೊ ಎಲೆಕ್ಟ್ರಿಕಲ್ ಎನರ್ಜಿ ಕ್ಯಾನ್ ಬಿ ಟ್ರಾನ್ಸ್ಮಿಟೆಡ್ ಈಸಿಲಿ ಲಾಂಗ್ ಡಿಸ್ಟೆನ್ಸ್ ಎಕನಾಮಿಕಲಿ.
AC can be stepped up or stepped down easily and effectively. ಇದನ್ನು ನೋಡ್ಬೋದು. This is the advantages of AC. Now define time period of AC. ಈ ಟೈಮ್ ಪೀರಿಯಡ್ ಆಫ್ AC ಅಂದರೆ ಇಟ್ ಈಸ್ ದ ಟೈಮ್ ಟೇಕನ್ ಬೈ AC ಟು ಕಂಪ್ಲೀಟ್ ಒನ್ ಸೈಕಲ್ ಆಫ್ ವೇರಿಯೇಷನ್. ನೋಡಿ, ಟೈಮ್ ಪೀರಿಯಡ್ ಆಫ್ AC ಅಂದರೆ ಒಂದು ಸರಿ ಇಲ್ಲಿಂದ ವಾಪಸ್ ಒಂದು ಸೈಕಲ್ ಬಂದು ರೌಂಡ್ ಹೊಡೆದು ಮತ್ತು ವಾಪಸ್ ಅಲ್ಲಿಂದ ಅಲ್ಲಿಗೆ ವಾಪಸ್ ಬರಬೇಕು. ಅದಕ್ಕೆ ಒನ್ ಸೈಕಲ್ ಅಂತ ಕರಿತೀವಿ. ಇಟ್ ಈಸ್ ದ ಟೈಮ್ ಟೇಕನ್ ಬೈ AC ಟು ಕಂಪ್ಲೀಟ್ ಒನ್ ಸೈಕಲ್ ಆಫ್ ವೇರಿಯೇಷನ್. ಒಂದು ಸರಿ ಹಿಂಗೆ ರೌಂಡ್ ಹೊಡೆಯೋಕ್ಕೆ ಎಷ್ಟು ಟೈಮ್ ಬೇಕಾಗತ್ತೆ, ಅದಕ್ಕೆ ನಾವು ಪೀರಿಯಡ್ ಅಂತ ಕರಿತೀವಿ. ಗೊತ್ತಾಯ್ತಾ? ಪೀರಿಯಡ್ ಈಸ್ ಮೆಜರ್ಡ್ ಇನ್ ಸೆಕೆಂಡ್. ಇದು ಸೆಕೆಂಡ್ನಲ್ಲಿ ಮಾಡ್ತೀವಿ. ಈ ನಮ್ಮ ಆಲ್ಟರ್ನೇಟಿಂಗ್ ಕರೆಂಟ್ ಮನೆಯಲ್ಲೆಲ್ಲ ಉಪಯೋಗಿಸೋದು, ದಾರಿ ದೀಪ, ಇದೆಲ್ಲ ಸ್ಟ್ರೀಟ್ ಲೈಟ್ಸ್ ಎಲ್ಲ ಇದಾವಲ್ಲ, ಅವೆಲ್ಲವೂ AC. ಅದು ಒಂದು ಸರಿ ಇಲ್ಲಿಂದ ಅಂದರೆ ಜೋಗದಿಂದ ಕರೆಂಟು ಇಲ್ಲಿ ಬರುತ್ತೆ, ಬಂದು ವಾಪಸ್ ಮತ್ತೆ ಅಲ್ಲಿಗೆ ಹೋಗುತ್ತೆ. ಅದು ಯಾವಾಗ ಒಂದು ಸೆಕೆಂಡ್ ಅದಲ್ಲ, ಅದು ಒಂದು ಸೆಕೆಂಡಲ್ಲಿ 52 ಸರಿ ಹೊಡೆಯುತ್ತೆ. ಸೊ ಆಲ್ಟರ್ನೇಟಿಂಗ್ ಕರೆಂಟ್ ಇನ್ ಅವರ್ ಹೌಸ್ ಹೋಲ್ಡ್, ಆಲ್ಟರ್ನೇಟಿಂಗ್ ಕರೆಂಟ್ ದ ಪೀರಿಯಡ್ ಈಸ್ ದಟ್ ಈಸ್ 52 ಸೈಕಲ್ಸ್ ಪರ್ ಸೆಕೆಂಡ್. ಒಂದು ಸರಿ ಅದ್ರ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಅದು ಒಂದು ಸರಿ ವಾಪಸ್ ಬಂದು ಹೋಗೋದಕ್ಕೆ ಅಂದರೆ ಒಂದು ಸೆಕೆಂಡಲ್ಲಿ ಇರೋದು 52 ಸರಿ ಅದು ಹೋಗುತ್ತೆ. ನೋಡಿರಿ, ಇಲ್ಲಿಂದ ಬರುತ್ತೆ, ಸೋಸ್ತಿಂದ ಇಲ್ಲಿಗೆ ಬಂದು ಮತ್ತು ವಾಪಸ್ ಅಲ್ಲಿಗೆ ಹೋಗುತ್ತೆ. ಅದು 52 ಸರಿ ಬರುತ್ತೆ. ಸೊ ಅದಕ್ಕೆ 52 ಸೈಕಲ್ಸ್. ಡಿಫೈನ್ ಟೈಮ್ ಪೀರಿಯಡ್ ಆಫ್ ಎನ್ AC TL. ಇಟ್ ಈಸ್ ದ ಟೈಮ್ ಟೇಕನ್ ಬೈ AC ಟು ಕಂಪ್ಲೀಟ್ ಒನ್ ಸೈಕಲ್ ಆಫ್ ವೇರಿಯೇಷನ್. ಒಂದು ಸೈಕಲ್ ಆಫ್ ಒಂದು ಸರಿ ಹಿಂಗೆ ಬರೋಕ್ಕೆ, ಇಲ್ಲಿಂದ ಹೋಗಿ ಇಲ್ಲಿಂದ ಬರೋತ್ತಿಗೆ ಎಷ್ಟು ಟೈಮಿಗೆ ನಾವು ಅದನ್ನು ಪೀರಿಯಡ್ ಅಂತ ಕರೀತೀವಿ. ಪೀರಿಯಡ್ ಈಸ್ ಮೆಜರ್ಡ್ ಇನ್ ಸೆಕೆಂಡ್. ಈ ಪೀರಿಯಡನ್ನು ಯಾವಾಗಲೂ ಸದಾ ಸೆಕೆಂಡ್ ಅನ್ನಲ್ಲೇ ಮೆಜರ್ ಮಾಡೋದು. ಇಟ್ ಈಸ್ ದ ಟೈಮ್ ಟೇಕನ್ ಬೈ AC ಟು ಕಂಪ್ಲೀಟ್ ಒನ್ ಸೈಕಲ್ ಆಫ್ ವೇರಿಯೇಷನ್. ಪೀರಿಯಡ್ ಈಸ್ ಮೆಜರ್ಡ್ ಇನ್ ಸೆಕೆಂಡ್. ನೆಕ್ಸ್ಟ್, ಡಿಫೈನ್ ಫ್ರೀಕ್ವೆನ್ಸಿ ಆಫ್ AC. ಫ್ರೀಕ್ವೆನ್ಸಿ ಅಂದರೆ ಏನು? ಅದಕ್ಕೆ ಒಂದು ಸೆಕೆಂಡ್ನಲ್ಲಿ ಎಷ್ಟು ಸರಿ ಹೋಗುತ್ತೆ. ಇದು ಒಂದು ಸರಿ ಒಂದು ಕಂಪ್ಲೀಟ್ ಆಗೋಕ್ಕೆ ಎಷ್ಟು ಸೆಕೆಂಡ್ ಬೇಕು ಅನ್ನೋದು ಪೀರಿಯಡು. ಒಂದು ಸೆಕೆಂಡಲ್ಲಿ ಎಷ್ಟು ಸರಿ ರೌಂಡ್ ಹೊಡೆಯುತ್ತೆ, ಅದಕ್ಕೆ ನಾವು ಫ್ರೀಕ್ವೆನ್ಸಿ. ಒಂದು ರೌಂಡ್ ಹೊಡೆಯೋಕ್ಕೆ ಎಷ್ಟು ಸೆಕೆಂಡ್ ಬೇಕು ಅನ್ನೋದು ಪೀರಿಯಡು. ಒಂದು ಸೆಕೆಂಡಲ್ಲಿ ಎಷ್ಟು ಸರಿ ರೌಂಡ್ ಹೊಡೆಯುತ್ತೆ ಅನ್ನೋದು ಫ್ರೀಕ್ವೆನ್ಸಿ. ಇಟ್ ಈಸ್ ದ ನಂಬರ್ ಆಫ್ ಟೈಮ್ಸ್ AC changes its direction in 1 second is called frequency of an AC. It is the number of times AC changes its direction in 1 second is called frequency of AC. ಇದನ್ನು ಫ್ರೀಕ್ವೆನ್ಸಿನ ಮ್ಯೂ ಅಂತ ಕರಿತೀವಿ. ಮ್ಯೂ ಈಸ್ ಈಕ್ವಲ್ ಟು 1/2. ಸೊ ಫ್ರೀಕ್ವೆನ್ಸಿ ಈಸ್ ಮೆಜರ್ಡ್ ಇನ್ ಹರ್ಟ್ಸ್. ಹರ್ಟ್ಸ್ ಅಂದರೆ ಪರ್ ಸೆಕೆಂಡ್ ಒಂದು ಅಂತ ಹರ್ಟ್ಸ್ನಲ್ಲಿ ಇದನ್ನು ಮಾಡ್ತೀವಿ. ಸೊ ಡಿಫೈನ್ ಫ್ರೀಕ್ವೆನ್ಸಿ ಆಫ್ AC. ಇಟ್ ಈಸ್ ದ ನಂಬರ್ ಆಫ್ ಟೈಮ್ಸ್ AC changes its direction in 1 second is called frequency of AC. Mu is equal to 1/T and frequency is measured in hertz. Very important question. Next, what is phase of an AC? Phase ಅಂದರೆ ಮುಖ. ಸೊ ಅಂದರೆ ಏನು? ವಾಟ್ ಈಸ್ ದ ಫೇಸ್ ಅಂದರೆ ಕರೆಂಟ್. ನೋಡ್ರಿ, ಇಲ್ಲಿಂದ ಇಲ್ಲಿಗೆ ಕರೆಂಟ್ ಹಿಂಗೆ ಬರ್ತಾ ಇರುತ್ತೆ, ಅದು ಫೇಸ್. ಇದು ಒನ್ ಫೇಸ್, ಇದು ಎಲ್ಲ ಇನ್ ಫೇಸು, ಇದೆಲ್ಲ ಔಟ್ ಫೇಸ್. ಇಲ್ಲಿಂದ ಈ ಕಡೆ ಬರೋದು ನೋಡಿ, ಇಲ್ಲಿಂದ ಇಲ್ಲಿಗೆ ಬಂದ ತಕ್ಷಣ ಒಂದು ಫೇಸು, ಇದು ಆಪೋಸಿಟ್ ಫೇಸ್. ಗೊತ್ತಾಯ್ತಾ? ಅದೇ ರೀತಿ ಇಲ್ಲಿದೆ, ಇದು ಇವೆಲ್ಲ ಒಂದು ಫೇಸು, ಇದೆಲ್ಲ ಆಪೋಸಿಟ್ ಫೇಸ್. ಇದ್ರ ಫೇಸ್ ಅಂದರೆ ಒಂದೇ ಸೈಡಲ್ಲಿ ಇರೋದು, ಎಲ್ಲ ಇನ್ ಫೇಸ್ ಅಂತ ಆಯಿತು. ಸೊ ವೆನ್ ದ ಕರೆಂಟ್ ಆರ್ ವೋಲ್ಟೇಜ್ ಪಾಸ್ಡ್ ಲಾಸ್ಟ್ ಝೀರೋ ವ್ಯಾಲ್ಯೂ ಇನ್ ದ ಪಾಸಿಟಿವ್ ಡೈರೆಕ್ಷನ್ ದ ಫ್ರಾಕ್ಷನ್ ಆಫ್ ಟೈಮ್ elapsed ಈಸ್ ದ ಫೇಸ್ ಆಫ್ ಎನ್ AC. ವೆನ್ ದ ಕರೆಂಟ್ ಆರ್ ವೋಲ್ಟೇಜ್ ಪಾಸ್ಡ್ ಲಾಸ್ಟ್ ಝೀರೋ ವ್ಯಾಲ್ಯೂ, ನೋಡಿರಿ ಝೀರೋ ವ್ಯಾಲ್ಯೂ, ಇಲ್ಲಿಂದ ಇಲ್ಲಿ ಬಂತು, ಇಲ್ಲಿ ಝೀರೋ ಬಂತು, ಮತ್ತು ಇಲ್ಲಿಂದ ವ್ಯಾಲ್ಯೂಗೆ ಝೀರೋ, ಅದು ಫೇಸ್ ಆಫ್ ಎನ್ AC. ಝೀರೋ ವ್ಯಾಲಿಂದ ನೆಕ್ಸ್ಟ್ ಝೀರೋವರೆಗೂ ಬರುತ್ತಲ್ಲ, ಅದ್ರದ್ದು ಲಾಸ್ಟ್ elapsed ಟೈಮ್ elapsed ಇದೆಯಲ್ಲ, ಅದು ನಾವು ಫೇಸ್ ಆಫ್ ಎನ್ AC ಅಂತ ಕರಿತೀವಿ. ವೆನ್ ದ ಕರೆಂಟ್ ಆರ್ ವೋಲ್ಟೇಜ್ ಪಾಸ್ಡ್ ಲಾಸ್ಟ್ ಝೀರೋ ವ್ಯಾಲ್ಯೂ ಇನ್ ದ ಪಾಸಿಟಿವ್ ಡೈರೆಕ್ಷನ್ ದ ಫ್ರಾಕ್ಷನ್ ಆಫ್ ದ ಟೈಮ್ elapsed ಈಸ್ ದ ಫೇಸ್ ಆಫ್ ಎನ್ AC. When the current or voltage passed lost zero value in the positive direction, the fraction of time elapsed is the phase of an AC. Next, define instantaneous value of AC. The value of AC at any instant of time is called instantaneous value of AC. ಯಾವುದೋ ಒಂದು ಟೈಮ್, ಇದು ಇನ್ಸ್ಟಂಟೇನಿಯಸ್ ವ್ಯಾಲ್ಯೂಸ್ ಅಂದರೆ ಇಲ್ಲಿಂದ ಇಲ್ಲಿಗೆ ಯಾವುದೋ ಒಂದು ಟೈಮ್ ತೊಗೊಳ್ರೆ,
1 ಸೆಕೆಂಡ್ 0.1 ಸೆಕೆಂಡಲ್ಲಿ ಎಷ್ಟು ಕರೆಂಟ್ ಇದೆ, ಎಷ್ಟು ವೋಲ್ಟೇಜ್ ಇದೆ, ಅದು ಇನ್ಸ್ಟಂಟೇನಿಯಸ್ ವ್ಯಾಲ್ಯೂ ಅಂತ ಕರೀತಾರೆ. ನಮಗೆ ಯಾವ ಟೈಮ್ ಬೇಕೋ ಆ ಟೈಮಲ್ಲಿ ಎಷ್ಟು ವೋಲ್ಟೇಜ್ ಇದೆ ಅಂತ ಕರಿತೀವಿಲ್ಲ, ವೋಲ್ಟೇಜ್ ಆರ್ ಕರೆಂಟ್ ಇದೆ ಅಂತ, ಅದಕ್ಕೆ ನಾವು ಇನ್ಸ್ಟಂಟೇನಿಯಸ್ ವ್ಯಾಲ್ಯೂ ಅಂತ ಕರಿತೀವಿ. ದ ವ್ಯಾಲ್ಯೂ ಆಫ್ ಎ ಸಿ ಅಟ್ ಎನಿ ಇನ್ಸ್ಟೆಂಟ್ ಆಫ್ ಟೈಮ್ ಈಸ್ ಕಾಲ್ಡ್ ಇನ್ಸ್ಟಂಟೇನಿಯಸ್ ವ್ಯಾಲ್ಯೂ ಆಫ್ ಎ ಸಿ. ಇಟ್ಸ್ ವ್ಯಾಲ್ಯೂ ಮೇ ಬಿ ಕರೆಂಟ್ ಆರ್ ವೋಲ್ಟೇಜ್. ಇದ್ರದ್ದು ವ್ಯಾಲ್ಯೂ ಕರೆಂಟ್ ಆಗಿರ್ಬೋದು, ವೋಲ್ಟೇಜರ್ ಆಗಿರ್ಬೋದು. ಸೊ ಈ ವ್ಯಾಲ್ಯೂ ಆಫ್ ಎ ಸಿ ಅಟ್ ಎನಿ ಇನ್ಸ್ಟೆಂಟ್ ಆಫ್ ಟೈಮ್ ಈಸ್ ಕಾಲ್ಡ್ ಇನ್ಸ್ಟಂಟೇನಿಯಸ್ ವ್ಯಾಲ್ಯೂ ಆಫ್ ಎ ಸಿ. ಇಟ್ಸ್ ವ್ಯಾಲ್ಯೂ ಮೇ ಬಿ ಕರೆಂಟ್ ಆರ್ ವೋಲ್ಟೇಜ್. ವಾಟ್ ಈಸ್ ಪೀಕ್ ವ್ಯಾಲ್ಯೂ ಆರ್ ಆಂಪ್ಲಿಟ್ಯೂಡ್ ಆಫ್ ಎ ಸಿ? ನೋಡಿರಿ, ಪೀಕ್ ವ್ಯಾಲ್ಯೂ ಅಂದ್ರೇನು, ಇಲ್ಲಿಂದ ಇಲ್ಲಿಗೆ ಪೀಕ್ ವ್ಯಾಲ್ಯೂ ಯಾವ್ದಾರ ಒಂದು ಹಾಫ್ ಸೈಕಲ್ನಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಟೈನ್ಡ್ ಇದೆಯಲ್ಲ, ಇಲ್ಲಿಂದ ಇಲ್ಲಿ ಮ್ಯಾಕ್ಸಿಮಮ್, ಇಲ್ಲಿಂದ ಮ್ಯಾಕ್ಸಿಮಮ್ ಅಟೈನ್ಡ್ ಐದರ್ ಇನ್ ಹಾಫ್ ಸೈಕಲ್ ಈಸ್ ಕಾಲ್ಡ್ ಪೀಕ್ ವ್ಯಾಲ್ಯೂ. ಇಟ್ ಈಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಎ ಸಿ ವೋಲ್ಟೇಜ್ ಆರ್ ಕರೆಂಟ್ ಅಟೈನ್ ಇನ್ ಐದರ್ ಹಾಫ್ ಸೈಕಲ್ ಈಸ್ ಕಾಲ್ಡ್, ದಟ್ ಈಸ್ ಪೀಕ್ ವ್ಯಾಲ್ಯೂ. So it is the maximum value of AC attained, AC voltage or current attained in either half cycle, ಈ ಹಾಫ್ ಸೈಕಲ್ ಅಥವಾ ಈ ಹಾಫ್ ಸೈಕಲ್ ಎಷ್ಟು ಮ್ಯಾಕ್ಸಿಮಮ್ ಅಟೈನ್ ಆಗುತ್ತೆ ಅದಕ್ಕೆ ಪೀಕ್ ವ್ಯಾಲ್ಯೂ ಅಂತ ಕರೀತೀವಿ. ಆಯಿತು. ಸೊ ನೋಡಿ, ಇದು ಕರೆಂಟ್ನಲ್ಲಾದರೆ ಪೀಕ್ ಕರೆಂಟ್ ಒಂದು ಪೀಕ್ ವ್ಯಾಲ್ಯೂ ಕರೆಂಟು, ಇದು ವೋಲ್ಟೇಜ್ ಆಯಿತು ಅಂದರೆ ವೋಲ್ಟೇಜ್ ಕರೆಂಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಸೊ ದಟ್ ಇಸ್ ಐತೆ. So what is peak value? It is the maximum value of AC voltage or current attained in either half cycle. Define mean value voltage or and current. Mean value ಅಂದ್ರೆ ಇದರದ್ದು ಮೀನ್ ವ್ಯಾಲ್ಯೂ. ಒಂದು ಟೈಮು ಹಿಂಗೆ ಹೋಗ್ತಿರುತ್ತೆ, ಒಂದು ಟೈಮ್ ಇಲ್ಲಿ ಹೋಗ್ತಿರುತ್ತೆ, ಮೇಲೆ ಅಥವಾ ಹೆಚ್ಚು ಕಡಿಮೆ ಆಗ್ತಿರುತ್ತೆ. ಇದು ಗೊತ್ತಾಯ್ತಾ, ಈ ಪೀಕ್ ವ್ಯಾಲ್ಯೂ. ಸೊ ಅದಕ್ಕೆ ನಾವು ಮೀನ್ ವ್ಯಾಲ್ಯೂ ಅಂತ ಕರಿತೀವಿ. ಇಟ್ ಈಸ್ ದ ಮೀನ್ ಆಫ್ ದ ಇನ್ಸ್ಟಂಟೇನಿಯಸ್ ವ್ಯಾಲ್ಯೂ ಆಫ್ ವೋಲ್ಟೇಜ್ ಆರ್ ಕರೆಂಟ್ ಟೇಕನ್ ಓವರ್ ಎ ಹಾಫ್ ಸೈಕಲ್. ಹಾಫ್ ಸೈಕಲ್ನಲ್ಲಿ ಎಷ್ಟು ಕರೆಂಟು ಹೋಗ್ತಿದೆ ಅದಕ್ಕೆ ಮೀನ್ ವ್ಯಾಲ್ಯೂ ಅಂತ ಕರಿತೀವಿ. ಇಟ್ ಈಸ್ ದ ಮೀನ್ ಆಫ್ ದ ಇನ್ಸ್ಟಂಟೇನಿಯಸ್ ವ್ಯಾಲ್ಯೂ ಆಫ್ ವೋಲ್ಟೇಜ್ ಆರ್ ಕರೆಂಟ್ ಟೇಕನ್ ಓವರ್ ಎ ಹಾಫ್ ಸೈಕಲ್. ಸೊ ಅದಕ್ಕೆ ನಾವು ಮೀನ್ ವ್ಯಾಲ್ಯೂ ಅಂತ ಕರಿತೀವಿ. ಸೊ ವಿ ಬಾರ್ ಈಸ್ ಈಕ್ವಲ್ ಟು 2 ಒಂದು ಇದೆ ಈಕ್ವೇಷನ್. ಐ ಈಸ್ ಈಕ್ವಲ್ ಟು ಐ ಬಾರ್ ಈಸ್ ಈಕ್ವಲ್ ಟು 2 LM/π. or V is equal to 0.637 Vm or I bar is equal to 0.637 Im. ಸೊ ಅದನ್ನು ವೆರಿ ಇಂಪಾರ್ಟೆಂಟ್ ಕ್ವಶನ್. ಇವಿಷ್ಟನ್ನು ಇದು ಬರ್ಕೊಟ್ಟು, ಇದು ಬೇಸಿಕ್, ಇದು ಆಲ್ಟರ್ನೇಟಿಂಗ್ ಕರೆಂಟ್ ಇದಕ್ಕೆ. ಸೊ ರೈಟ್ ಇಟ್ ಆಲ್ ದೀಸ್ ಇನ್ ಯರ್ ನೋಟ್ಸ್. ನೆಕ್ಸ್ಟ್ ಈಸ್ ಮೆಮೊರಿ ಪಾರ್ಟ್. ಐ ವಿಲ್ ಎಕ್ಸ್ಪ್ಲೇನ್ ದಿಸ್ ಈಚ್ one 3 times by seeing one time without seeing another time. You have to write it in a notes and rough. Next is memory part. Each question answer I explain 3 times by seeing one time without seeing another time. You have to write it in a rough. When current, what is alternating current? When current flows through the circuit, when current flows through the circuit, when current flows through the circuit and comes back to its original position again and again, and comes back to its original position again and again, and comes back to its original position again and again, is called alternating current. When current flows through the circuit and comes back to its original position again and again, is called alternating current. It happens in every cycle. It happens in every cycle. Write any 2 advantages of AC. Electrical energy can be transmitted easily long distance economically. Electrical energy can be transmitted easily long distance economically. Electrical energy can be transmitted easily long distance economically. AC can be stepped up or stepped down easily and effectively. AC can be stepped up or stepped down easily and effectively. AC can be stepped up or stepped down easily and effectively. Define time period of AC. T. It is the time taken by AC to complete one cycle of variation.
It is the time taken by AC to complete one cycle of variation. It is the time taken by AC to complete one cycle of variation. Period is measured in second. Period is measured in second. Define frequency of AC. It is the number of times AC changes its direction in 1 second is called frequency of AC. It is the number of times AC changes its direction in 1 second is called frequency of AC. It is the number of times AC changes its direction in 1 second is called frequency of an AC. Mu is equal to 1 by T. Mu is equal to 1 by T. Mu is equal to 1 by T. Frequency is measured in hertz. Frequency is measured in hertz. Hertz. What is phase of an AC? When the current or voltage passed lost zero value in the positive direction, the fraction of time elapsed is the phase of an AC. When the current or voltage passed lost zero value in the positive direction, the fraction of time elapsed is the phase of an AC. When the current or voltage passed lost zero value in the positive direction, the fraction of time elapsed is the phase of an AC. Define instantaneous value of AC. The value of AC at any instant of time is called instantaneous value of AC. The value of AC at any instant of time is called instantaneous value of AC. The value of AC at any instant of time is called instantaneous value of AC. Its value may be current or voltage. Its value may be current or voltage. Its value may be current or voltage. What is peak value or amplitude value of AC? It is the maximum value of AC voltage or current attained in either half cycle. It is the maximum value of AC voltage or current attained in either half cycle. It is the maximum value of AC voltage or current attained in either half cycle. Define mean value voltage or current. It is the mean of the instantaneous value of voltage or current taken over a half cycle. It is the mean of the instantaneous value of voltage or current taken over a half cycle. It is the mean of the instantaneous value of voltage or current taken over a half cycle. V bar is equal to 2 Vm by pi implies V bar is equal to 0.637 Vm. V bar is equal to 2 Vm by pi. V bar is equal to 2 Vm by pi. I bar is equal to 2 Im by pi. I bar is equal to 2 Im by pi. I bar is equal to 2 Im by pi. V bar is equal to 0.637 Vm. V bar is equal to 0.637 Vm. I bar is equal to 0.637 Im. I bar is equal to 0.637 Im. I bar is equal to 0.637 Im. Okay, all these you have to write it by seeing one time without seeing another time in a row. Best of luck.